ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಸರ್, ನಿಮಗೆ ಯಾವ್ದಾದ್ರು ಸಿಚುಯೇಷನ್ ಆ ತರದ್ದು ಎದುರಾಗಿ ನಿಮ್ಮಿಬ್ರಿಗೆ ಈ ಆಟೋ ಡ್ರೈವರ್ ಅಂದ ತಕ್ಷಣ ಕೀಳಾಗಿ ನೋಡೋದಾಗಿರ್ಬೋದು, ಬಾರೋ ಇವನ್ ಯಾರು ಗುರು ಬಾ ಹಂಗಿಂಗೆ ಅಂತ ಕರೆಯೋದಾಗಿರ್ಬೋದು, ಅದರದ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆ ಫ್ಯಾಮಿಲಿನಲ್ಲಿ? ಫ್ಯಾಮಿಲಿಯಲ್ಲಿ ಆಗಿದೆ, ಫ್ಯಾಮಿಲಿನಲ್ಲಿ ಆಗಿದೆ. ಪ್ಯಾಸೆಂಜರ್ ಅಲ್ಲಿ ಆಗಿಲ್ಲ. ಅದೇ ಡ್ರೆಸ್ ಹಾಕೊಂಡು ಹೋದ್ರೆ ಅಂತಂದ್ರೆ ಮರ್ಯಾದೆ ಇಲ್ಲ, ಯಾರುನು ಅಷ್ಟೇ ಮಾತಾಡ್ಸಲ್ಲ, ಏನಿಲ್ಲ. ಅದೇ ವೈಟ್ ಅಂಡ್ ವೈಟ್ ಹಾಕೊಂಡು ಹೋದ್ರೆ ಅವನ್ಗ ಮರ್ಯಾದೆ ಅನ್ನೋದು ವ್ಯಾಲ್ಯೂ ಇರ್ತದೆ. ನಮ್ಮ ಕಾಕಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋದ್ರೆ ವ್ಯಾಲ್ಯೂ ಕೊಡಲ್ಲ. ನನ್ಗೆ ಆ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ. ಪ್ಯಾಸೆಂಜರ್ ಅಲ್ಲಿ ನಾವ್ ಯಾವ ತರ ನಡ್ಕೊಂತೀವೋ ಅವರು ಅದೇ ತರ ಇರ್ತಾರೆ. ನನ್ಗೆ ಅದ್ರಲ್ಲಿ ಯಾವ್ದು ನಿಮಗೆ ಏನಾರು ಆಗಿದೆ ಆ ತರದ್ದು? ಇಲ್ಲ ಮೇಡಮ್, ಎಲ್ಲರೂ ಸಿಕ್ಕಿರೋರು ಒಳ್ಳೆಯವ್ರೆ, ಯಾರು ಕೆಟ್ಟವ್ರು ಅಂತೂ ಯಾರು ಸಿಕ್ಕಿಲ್ಲ ಓಕೆ. ಇವತ್ವರೆಗೂನು. ಕೆಟ್ಟವರು ಅಂದ್ರೆ ಕುಡ್ಕರು, ನಾನು ಅವ್ರಿಗೆ ಹತ್ಸೋದು ಇಲ್ಲ. ಇನ್ನೇ ಮಾಡಿದ್ರು ನಾನು ಹತ್ಸೋದಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾಂಡ್ ಮಾಡೋರು, ಪ್ರೀತಿಯಿಂದ ಕರೆಯೋರು ಇದಾರೆ, ತುಂಬಾ ಜನ ಇದಾರೆ. ಒಬ್ರು ಮೇಡಮ್ ಅವರು ಎಲ್ಲೇ ಬಾಡಿಗೆ ಹೋಗ್ಲಿ ಕರ್ಕೊಂಡ್ ಬರ್ಲಿ, ತುಂಬಾ ಜನ ಇದಾರೆ. ಒಬ್ರು ಮೇಡಮ್ ಇದಾರೆ, ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಆಟೋ ಡ್ರೈವರ್ ಅಂತಲ್ಲ, ಅವರು ಮನೆ ಮದ್ವೆಗೆ ಕರೆದಿದ್ರು, ಅವ್ರು ಒಂದ್ ಬಾಡಿಗೆ ಹೋಗಿರ್ತೀನಿ, ಒಂದ್ ಮದ್ವೆಗೆ ಗೆಸ್ಟ್ ಅನ್ನ ಕರ್ಕೊಂಡು ಹೋಗಿರ್ತೀನಲ್ವಾ, ಆ ಟೈಮಲ್ಲಿ ಬನ್ನಿ ನೀವು ಬನ್ನಿ ನಮ್ ಜೊತೆ ಊಟ ಮಾಡಿ, ಅವ್ರು ತಿಂಡಿ ಮಾಡ್ತಾ ಇದಾರೆ ಬನ್ನಿ ತಿಂಡಿ ಮಾಡಿ, ಟೀ ಕಾಫಿ ಪ್ರತಿಯೊಂದನ್ನು ನೋಡ್ಕೊಂಡು ಆ ರೀತಿನೂ ಇದಾರೆ. ಓಕೆ ಸರ್, ಸಮಾಜದಲ್ಲಿ ಆಟೋ ಡ್ರೈವರ್ಸ್ಗೆ ಯಾವ ರೀತಿಯಾದ ರೆಸ್ಪೆಕ್ಟ್ ಸಿಗ್ಬೇಕು? ಯಾಕಂದ್ರೆ ಈ ಹಿಂದೆ ಆಟೋ ಡ್ರೈವರ್ನ ಒಬ್ರನ್ನ ರಾಕೇಶ್ ಅವ್ರು ಮಾಡಿದಾಗ ಹೇಳ್ತಾ ಇದ್ರು ಅವರು, ಮೇಡಮ್ ಆಟೋ ಡ್ರೈವರ್ ಅಂದ ತಕ್ಷಣ ತುಂಬಾ ಜನ ಎಣ್ಣೆ ಕೊಡಲ್ಲ ಮೇಡಮ್, ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಕೆಲವ್ರು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಸಮಾಜದಲ್ಲಿ ಒಂದು ಆಟೋ ಡ್ರೈವರ್ಗೆ ಸ್ಥಾನ ಮಾನ ಆಗಿರ್ಬೋದು, ಜೊತೆಗೆ ಆ ಒಂದು ಸವಲತ್ತುಗಳಾಗಿರ್ಬೋದು ಯಾವ ರೀತಿ ಸಿಗಬೇಕು, ಸಿಗ್ತಾ ಇದೆನಾ ಅಂತೇಳಿ? ಸವಲತ್ತು ಅನ್ನೋಕೆ ಅಷ್ಟೊಂದು ಸವಲತ್ತು ಏನೂ ಸಿಗ್ತಾ ಇಲ್ಲ ಮೇಡಮ್. ಎಷ್ಟೋ ಜನ ಬೆಂಗಳೂರಲ್ಲಿ ಇರುವಂತ 3 ಲಕ್ಷ ಆಟೋ ಜನರಲ್ಲಿ ಒಂದ್ 50,000 ಜನರ ಹತ್ರ ಸ್ವಂತ ಮನೆ ಇರ್ಬೋದು. ಇನ್ನು 3.5 ಲಕ್ಷ ಯಾರ ಹತ್ರನು ಸ್ವಂತ ಮನೆ ಇರೋರೆಲ್ಲ ಬಾಡಿಗೆ ಮನೇಲೆ. ಇವಾಗ ಒಂದು ಸಿಂಪಲ್ ಆಗಿ ಒಂದ್ ಮಾತೈತೀನಿ ಮೇಡಮ್, ಇದು ಒಂದ್ ರೋಡ್, ಯಾವ್ದೋ ಒಂದ್ ಮನೆ ಐತೆ, ಆ ಮನೆ ಮುಂದೆ ರೋಡ್ ನೆರಳಿದೆ ಅಂತ ನಾನು ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ರೆ ಆ ಮನೆಯವರು ನಮ್ಮನ್ನ ನಾಯಿ ತರ ಇದು ನೋಡ್ತಾರೆ. ನಾವೇನ್ ಅವ್ರ ಮನೆಗೆ ಹೋಗಿ ನಾವು ಕಳ್ತನಕ್ ಹೋಗಿಲ್ಲ, ಏನಿಲ್ಲ. ರೋಡಲ್ಲಿ ಮರದ ನೆರಳಲ್ಲಿ ನಾವು ಗಾಡಿ ಹಾಕೊಂಡಿರ್ತೀವಿ, ಅದು ಅವ್ರಿಗೆ ಚುಚ್ಚುತ್ತೆ. ನಮ್ಮ ಮನೆ ಮುಂದೆ ಆಟೋದ ಕುತ್ಕೊಂಡ್ಬಿಟ್ಟವನೆ ಆಟೋ ಡ್ರೈವರ್ ಅಂತ ಚುಚ್ಚುತ್ತೆ. ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಪ್ರತಿಯೊಬ್ಬರಿಗೂ ಆ ರೀತಿ ತುಂಬಾ ಜನ ಮಾಡಿದ್ದಾರೆ. ಅಲ್ಲಿಂದ ಕಳ್ಸೋದಾಗ್ಲಿ, ನಾವೇನು ಕಳ್ತನಕ್ಕೆ ಏನು ಹೋಗಿರಲ್ಲ, ಏನೋ ಬಿಸಿಲಲ್ಲಿ ಗಾಡಿ ಓಡಿಸಿ ನಮಗೂ ಸುಸ್ತಾಗಿರುತ್ತೆ. ಅದೊಂದ್ ಮರದ ನೆರಳಲ್ಲಿ ಒಂದ್ 5 ನಿಮಿಷ ಹಾಕೊಳ್ಳೋಣ ಅಂತ ಕೂತಾಗ ತುಂಬಾ ಕೆಟ್ಟದಾಗಿ ಬಿಂಬಿಸ್ತಾರೆ, ಕೆಟ್ಟದಾಗ ನೋಡ್ತಾರೆ. ಈಗ್ಲೂ ನಡೀತಿದಾನ ಸರ್? ಮೊನ್ನೆ ತಾನೇ ಆಗಿ ಅದೆಲ್ಲ ಮಾಡ್ತಾರ ಅಂದ್ರೆ ಈ ಮೀಡಿಯಾದವರು ಸುಮ್ನೆ ಇರಲ್ಲ, ಯಾರೋ ಒಬ್ರು ಮಾಡೋ ಕೆಲ್ಸಕ್ಕೆ ಆಟೋದವರು ಅಂತ ಎತ್ತೆತ್ತಾಕ್ತಾರೆ. ಇವಾಗ ಇಲ್ಲ ಪಬ್ಲಿಕ್ ಹೋಗಿ ನ್ಯಾಚುರಲಿ ಬಂದೇ ಬರುತ್ತೆ. ಓಕೆ, ಅಂದ್ರೆ ಈಗ ನೀವು ನಿಂತ್ಕೊಳ್ಳೋಕೂನು ಪರ್ಮಿಷನ್ ತಗೋಬೇಕು, ಆತರ ಆಗೋಗಿದೆ. ಆತರ ಹೋಗಿದೆ. ಆಮೇಲೆ ಬೇರೆ ರಾಜ್ಯದಿಂದ ಇಲ್ಲ ಬಂದು ಕಳ್ತನ ಮಾಡೋದು, ಏನೋ ರಾಬರಿ ಮಾಡೋದು, ಆತರ ಎಲ್ಲ ಮಾಡ್ತಾ ಇದಾರೆ. ಹೌದು, ಅದ್ರಿಂದ ಏನಾಗ್ತಾ ಇದೆ, ಆಟೋದವ್ರ ಹೆಸರು ಕೆಟ್ಟಿದ್ವು. ಆಮೇಲೆ ಮೀಡಿಯಾದವ್ರು ಒಬ್ರು ಮಾಡೋ ಕೆಲ್ಸಕ್ಕೆ ಈ ಆಟೋದವ್ರಿಗೆ ದೋಷ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಇನ್ನೊಂದು ವಿಚಾರ ಸರ್, ಈಗ ಗಾಡಿನಲ್ಲಿ ಏನೋ ಬಿಟ್ಟೋಗ್ಬಿಟ್ಟಿರ್ತೀವಿ ನಾವು, ಈಗ ಮೊಬೈಲೋ ಅಥವಾ ಇನ್ನೇನೋ, ಕೆಲವೊಂದಷ್ಟು ಜನ ಅದನ್ನ ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂಡ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಕೊಟ್ಟಿದ್ದಾರೆ. ಬಟ್ ಇನ್ ಕೆಲವೊಂದಷ್ಟು ಜನ ಕೊಡಲ್ಲ ಅದನ್ನ. ಅಂದ್ರೆ ಒಂದ್ ಮಾತೆ ನೀವು ಹಿಂದೆ ಕೂತಿದ್ದೀರಾ, ಮೊಬೈಲ್ ಬಿಟ್ಟು ಹೋಗಿದ್ದೀರಾ, ನಾನು ಹಿಂದೆ ನೋಡ್ಕೊಂಡ್ರೆ ನನ್ ಕೈಯಲ್ಲಿ ಇರುತ್ತೆ. ಇಮಿಡಿಯೇಟ್ಲಿ ನಾನು ಬೇರೆ ಪ್ಯಾಸೆಂಜರ್ನ ಪಿಕಪ್ ಮಾಡಿರ್ತೇನೆ. ಆ ಪ್ಯಾಸೆಂಜರು ಅದನ್ನ ನೋಡಿ ಎತ್ಕೊಂಡು ಹೋಗ್ಬಿಟ್ರೆ ಅದು ನನ್ನ ಜವಾಬ್ದಾರಿನಾ? ಅಲ್ಲ, ಖಂಡಿತ ಅಲ್ಲ ಬಿಡಿ. ಹೌದು, ನಾನ್ ನೋಡಿದ್ರೆ ನಾನು ಎತ್ತಿಟ್ಕೋತೀನಿ. ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಮೇಡಮ್, ಇಲ್ಲೇ ಕೊತ್ನೂರಲ್ಲಿ ನಾನು ಡ್ಯೂಟಿ ಮಾಡ್ತಾ ಇದ್ದೆ, ಫುಲ್ ಮಳೆ ಬರ್ತಾ ಇತ್ತು ತುಂಬಾ ಜೋರಾಗಿ. ಅವ್ರು ಏನ್ ಮಾಡ್ಬಿಟ್ರು, ಮೊಬೈಲ್ ನೆಲ್ಲ ಫ್ರೆಂಡ್ಸ್ ಒಂದು 3 ಜನ ಇದ್ರು, ಅವ್ರ ಹತ್ರ ಒಂದು 5 ಮೊಬೈಲ್ ಇತ್ತು. 5 ಮೊಬೈಲ್ ನ ಹಿಂದೆ ಇಟ್ಬಿಟ್ಟದ. ನಾನು ಅವ್ರನ್ನ ಡ್ರಾಪ್ ಮಾಡಿದೆ, ಇಮಿಡಿಯೇಟ್ಲಿ ಮತ್ತೊಂದ್ ಬಾಡಿಗೆ ಬಂತು, ಪಿಕಪ್ ಅಂತ ಹೋದೆ. ನಾನು ಸೀಟಲ್ಲಿ ನೋಡ್ಕೋತೀನಿ, ಹಿಂದೆ ಏನಿಟ್ಟಿದ್ದಾರೆ ನನಗೂ ಕಾಣಲ್ಲ. ಸೊ ಇಟ್ಬಿಟ್ಟಿದ್ದಾರೆ. ಇಮಿಡಿಯೇಟ್ಲಿ ಮತ್ತೊಂದು ಪ್ಯಾಸೆಂಜರ್ ಬಂದ್ರು, ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಮೊಬೈಲ್ ರಿಂಗ್ ಆಗ್ತಾ ಇತ್ತು. ಯಾರ್ದು ಮೊಬೈಲ್ ರಿಂಗ್ ಆಗ್ತಾ ಇದೆಯಲ್ಲ ಅಂತ ಅವ್ರು ನನ್ನ ಕೈಯಲ್ಲಿ ಕೊಟ್ಟು 5 ಫೋನ್ ಮೇಡಮ್, ಅದು ಬೆಲೆ ಬಾಳೋದು, ಎಲ್ಲ ಐಫೋನೆ. ಅದನ್ನ ಎತ್ಕೊಂಡು ನಾನು ನೋಡ್ದೆ, ಕೇಳಿದೆ, ಇವಾಗ ತಾನೇ ನಾನು ಬಿಟ್ಟಿದ್ದೀನಿ, ಇವಾಗ ನಾನು ನಿಮ್ಮನ್ನ ಡ್ರಾಪ್ ಮಾಡಿದೆ, ಆಟೋದಲ್ಲಿ ಬಂದಿದ್ರಲ್ವಾ ಅಂತ. ಹೌದು ಅಂತ. ಸರಿ ಬಂದೆ ಅಂತ ಹೇಳ್ಬಿಟ್ಟು ಇವ್ರನ್ನ 5 ಕಿಲೋಮೀಟರ್ ದೂರ ಹೋಗಿ ಡ್ರಾಪ್ ಮಾಡಿ ವಾಪಸ್ 5 ಕಿಲೋಮೀಟರ್ ಖಾಲಿ ಬಂದು ಇವ್ರಿಗೆ ಕೊಟ್ಟು ನಾನು ಬಂದಿರೋದು.
ಅವ್ರ ಹತ್ರ ನಾನು ₹1 ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಏನಂತಂದ್ರೆ ಕೇಳ್ತಾರೆ ಅಂತ. ಅವ್ರ ಐಟಮ್ ಅನ್ನ ನಾನು ಅವ್ರಿಗೆ ತಲುಪಿಸೋದಿತ್ತು. ಏನಂತಂದ್ರೆ ಅದು ಐಟಮ್ ನನ್ ಬರೋ ವಸ್ತು ನಮ್ಗೆ ಹ್ಮ್. ಒಳ್ಳೇದಲ್ಲ. ಹೌದು ಸರ್, ನಿಜ. ಆಮೇಲೆ ಯಾವ ಟೈಮ್ ಅಲ್ಲಿ ಯಾವ ಸೀಸನ್ ಅಲ್ಲಿ ಏನಾದ್ರು ಸೀಸನ್ ಇದನ್ನ ಸರ್, ಈಗ ಕೆಲವ್ರು ಹೇಳ್ತಾ ಇರ್ತಾರೆ ಹಿಂಗೆ ಬಾಡಿಗೆ ಇಲ್ಲ ಮೇಡಮ್, ಈಗ ನಮ್ದು ಸೀಸನ್ ನಾವು ಒಳ್ಳೆ ಇದು ಬಾಡಿಗೆ ಬರುತ್ತೆ ಬಿಡಕ್ಕಾಗಲ್ಲ, ಇದು ಒಳ್ಳೆ ಸೀಸನ್. ಅದು ಒಳ್ಳೆ ಎಸ್ಪೆಷಲಿ ಮಳೆಗಾಲ ಬಂದಾಗ, ಬೇಸಿಗೆಗಾಲ ಬಂದಾಗ ಯೂಶಲಿ ಹೇಳಿರೋದನ್ನ ಕೇಳಿದೀನಿ. ಆತರ ಆಟೋದವ್ರಿಗೆ ಏನಾದ್ರು ಸೀಸನ್ ಇದನ್ನ ದುಡ್ಡು ಮಾಡ್ಕೊಳಕ್ಕೆ ಅಂತ. ಇವಾಗ ಏನಾಗಿದೆ, ಇವಾಗ ಬೈಕ್ ಟ್ಯಾಕ್ಸಿ ಜಾಸ್ತಿ ಬುಕ್ ಮಾಡ್ತಾರ. ಮಳೆ ಬಂದಾಗ ಎಷ್ಟು ಬಾಡಿಗೆ ಬರತ್ತಂದ್ರೆ ನಮ್ಗೆ ಟೈಮ್ ಸಿಗಲ್ಲ, ಎಸೆಪ್ಟ್ ಮಾಡಕ್ಕಾಗ್ಲಿ ತಳ್ಳಕ್ಕಾಗ್ಲಿ, ಅಷ್ಟು ಬಾಡಿಗೆ ಬರತ್ತೆ. ಆವಾಗ ನಮ್ಗೆ ಸೀಸನ್ ಅದು. ಓಕೆ, ಮಳೆ ಬಂದಾಗ ಮಾತ್ರ. ಮಳೆ ಬಂದಾಗ ಸೀಸನ್ ಅದು ಒಳ್ಳೆ ಪೇಮೆಂಟ್ ನಿಮಗೆ. ಎಷ್ಟು ಒಳ್ಳೆ ಪೇಮೆಂಟ್ ಏನಿಲ್ಲ ಮೇಡಮ್, ಹಾ. ಮೀಟರ್ ಕಾಸು ಇರುತ್ತಲ್ಲ ಹಾ. ಅದಕ್ಕೇನೋ ₹5-10 ಕಮ್ಮಿನೇ ಕೊಡ್ತಾರೆ ಹೊರತು ನಮ್ಗೆ ಒಳ್ಳೆ ಪೇಮೆಂಟ್ ಅಲ್ಲ ಅದು. ಸರ್, ನಾನೇ ನೋಡಿದೀನಿ ಕೆಲವ್ರು ಮೀಟರ್ ಹಾಕಲ್ಲ ಸರ್. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ. ಎಲ್ಲಿ ಕೇಳಿದೀರಾ ಮೇಡಮ್ ಮೀಟರ್? ನಾನೊಂದೆರಡು ಜನನ್ನ ಕೇಳಿದೀನಿ. ಯಾವ ಸ್ಟ್ಯಾಂಡ್ ಅಲ್ಲಿ ಕೇಳಿದೀರಾ? ಮಲ್ಲೇಶ್ವರಂ ಅಲ್ಲೇನೆ. ಒಂದ್ ಮಾತು ಹೇಳ, ಹೌದು. ಆ ಸ್ಟ್ಯಾಂಡ್ ಅಲ್ಲಿ ನಾನು ಹೋಗಿ ನಿಮ್ಮನ್ನ ಕರ್ಕೊಂಡು ನೀವು ಅಲ್ಲೇ ನಿಂತೀರಿ, ಹಾ. ನಾನು ಹೋಗಿ ನಿಂತ್ಕೋತೀನಿ, ನೀವು ಬಂದು ನನ್ನ ಗಾಡಿ ಹಾಕೊಳ್ಳಿ. ಅಲ್ಲಿರುವಂತ ಸ್ಟ್ಯಾಂಡ್ ಅವ್ರು ನನ್ನ ಮೇಲೆ ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ ಅಂತ. ಓಕೆ. ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಕೆಲವರು ಮೀಟರ್ ಹಾಕಲ್ಲ, ಕಾರಣ ನನಗೂ ಗೊತ್ತಿಲ್ಲ ಯಾಕೆ ಹಾಕಲ್ಲ. ಮೇಡಮ್ ಮೀಟರ್ ಹಾಕ್ತಾರೆ, ಮೀಟರ್ ಹಾಕೋರು ಇದಾರೆ, ಹಾ. ಆದ್ರೆ ಮೀಟರ್ ಹಾಕೋರ್ನ ಹ್ಮ್. ಹಾಕೋ ಜಾಗದಲ್ಲಿ ಹಾಕಕ್ ಬಿಡಲ್ಲ. ಓ, ಹಂಗೆ ನೀವ್ ಹೇಳ್ತಾ ಇರೋದು ಕರೆಕ್ಟ್. ಗುಂಡಾಗಿರಿ ಇದು ಒಂದೊಂದು ಕೆಲವೊಂದು ಸ್ಟ್ಯಾಂಡ್, ಎಲ್ಲಾ ಸ್ಟ್ಯಾಂಡ್ ಅಂತ ಹೇಳಲ್ಲ, ಕೆಲವೊಂದು ಕಡೆ ಅವರು ಅಕ್ರಮ ಸ್ಟ್ಯಾಂಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಏನಂತಾರಂತಂದ್ರೆ ಇಲ್ಲಿ ನಾವು ಮಾತ್ರ ಬಾಡಿಗೆ ಹೊಡಿಬೇಕು, ಬೇರೆ ಯಾರು ಬರಂಗಿಲ್ಲ. ಇವಾಗ ನಾನೇನಾದ್ರೂ ಅಲ್ಲಿಗೆ ಹೋದ್ನಂತಂದ್ರೆ ನೀವೇನಾದ್ರೂ ಬಂದು ನನ್ನ ಗಾಡಿಯಲ್ಲಿ ಕೂತ್ಕೊಂಡ್ರೆ ನಿಮ್ಮನ್ನ ಇಳಿಸಿ ಅವ್ರ ಗಾಡಿಯಲ್ಲಿ ಹತ್ತಿಸ್ಕೊಂಡು ನಿಮ್ಮ ಹತ್ರ ಎಕ್ಸ್ಟ್ರಾ ಫೇರ್ ₹100 ₹500 ಕಿತ್ಕೊಂಡು ಕಳಿಸ್ತಾರೆ. ಆದ್ರೆ ನಾವು ನಿಯತ್ತಾಗಿ ಮೀಟರ್ ಹಾಕ್ತೀನಿ ಅಂತಂದ್ರೆ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳೋಕು ಬಿಡಲ್ಲ, ನಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಮ್ ಗಾಡಿ ಡ್ಯಾಮೇಜ್ ಆಗುತ್ತೆ, ಏನಾದ್ರೂ ಒಂದ್ ಮಾಡಿ ನಮ್ಮನ್ನ ಕಳಿಸ್ತಾರೆ. ನನ್ ಜೊತೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಹುಡುಗನ್ಗೆ ಬಾಯಲ್ಲಿ ರಕ್ತ ಬರೋಂಗೆ ಇದೇ ಯಲಹಂಕ ರೈಲ್ವೆ ಸ್ಟೇಷನ್ ಅಲ್ಲಿ ಹೊಡೆದಿದ್ರು. ಸರ್, ಅವಾಗಿಂದು ಇದ್ರಲ್ಲೂ ಮೀಟರ್ ಪದ್ಧತಿ ಎಲ್ಲ ಇತ್ತ? ಅಂದ್ರೆ ಮೀಟರ್ ಎಲ್ಲ ಹಾಕ್ತಾ ಇದ್ರ ಅವಾಗೂನು ನಾವೆಲ್ಲ ಮೀಟರ್ ಹಾಕೊಂಡೆ ಜೀವನ ಮಾಡ್ತಾ ಇದ್ದಿದ್ದು. ಈಗ ಈ ಆಪ್ಗಳು ಬಂದ್ಮೇಲೆಲ್ಲ ನಾನ್ ಕೂಡ ಆಪ್ಗಳ ಮುಖಾಂತರನೇ ಬಾಡಿಗೆ ಹೊಡಿತಾರೆ ಇವಾಗ ಈಗ. ಹಾ. ಅದ್ರಲ್ಲೂ ಏನಂತಂದ್ರೆ ಯಾರು ಈ ವಯಸ್ಸಾದ ತಿಳುವಳಿಕೆ ಇಲ್ದವರು ರೋಡಲ್ಲಿ ನಿಂತ್ಕೊಂಡು ಕೈ ಹಾಕ್ತಾರೆ. ಆ ಕೈ ಹಾಕ್ದವಾಗ ಅವ್ರನ್ನ ಮೀಟರ್ ಹಾಕೊಂಡೆ ನಾನು ಹೊಡಿಯೋದು. ಮೀಟರ್ ಹಾಕೊಂಡೆ ಹೊಡಿಯೋದು. ಇನ್ನೊಂದು ವಿಚಾರ ಏನಂತಂದ್ರೆ ಮೇಡಮ್, ಹಾ. ನಮ್ಗೆ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿರೋದು ಏನಂತಂದ್ರೆ ಹಾ. ನಾನು ಬುಕಿಂಗ್ ಅಕ್ಸೆಪ್ಟ್ ಮಾಡಿರ್ತೀನಿ, ಹಾ. ಹೋಗ್ತಾ ಇರ್ತೀನಿ, ಇನ್ನೇನು ಈ ಟರ್ನಿಂಗ್ ಅಲ್ಲೇ ಅವ್ರು ಇರ್ತಾರೆ, ಅದಕ್ಕಿಂತ ಮುಂಚೆ ಒಬ್ರು ಕೈ ಹಾಕ್ಬಿಡ್ತಾರೆ. ಇವಾಗ ನಾನು ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ಕ್ಯಾನ್ಸಲ್ ಮಾಡಿದ್ರೆ ನಂದು ರೇಟಿಂಗ್ ಕೇಳುತ್ತೆ. ಹೌದು. ಸೊ ನಾನ್ ಆದಷ್ಟು ನಮ್ದು ಏನಂತಂದ್ರೆ ನಮ್ದು ಕ್ಯಾನ್ಸಲ್ ಆಗ್ಬಾರ್ದು. ಹ್ಮ್. ಡ್ಯೂಟಿ ನಾವು ಆದಷ್ಟು ಡ್ಯೂಟಿಗಳನ್ನ ಕ್ಯಾನ್ಸಲ್ ಮಾಡೋದು. ಯಾಕಂತಂದ್ರೆ ನಮ್ದು ಎಷ್ಟು ಕ್ಯಾನ್ಸಲೇಷನ್ ರೇಟ್ ಜಾಸ್ತಿ ಇರುತ್ತೋ ಅಷ್ಟು ನಮಗೆ ಬಾಡಿಗೆ ಬರೋದು ಕಮ್ಮಿ ಆಗುತ್ತೆ. ಓಕೆ. ಇಲ್ಲಿ ಈ ಅಗ್ರಿಗೇಟರ್ ಆಪ್ ಗಳಲ್ಲಿ ರೇಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ರು ರೇಟಿಂಗು, ಕ್ಯಾನ್ಸಲೇಷನ್ ರೇಟು, ರೈಡ್ ರಿಕ್ವೆಸ್ಟ್, ರೈಡ್ ಅಕ್ಸೆಪ್ಟ್ ಇದೆಲ್ಲ ಡಿಪೆಂಡ್ ಆಗುತ್ತೆ. ಇವ್ರು ರೈಡ್ ಎಷ್ಟು ಅಕ್ಸೆಪ್ಟ್ ಮಾಡ್ತಾ ಇದಾರೆ, ಎಷ್ಟು ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದಾರೆ, ಓಕೆ. ಇವ್ರು ಎಷ್ಟು ಕ್ಯಾನ್ಸಲ್ ಮಾಡ್ತಾ ಇದಾರೆ, ಇವರ ಕ್ಯಾನ್ಸಲೇಷನ್ ರೇಟ್ ಏನಿದೆ, ಇವರ ರೇಟಿಂಗ್ ಎಷ್ಟಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ ರೇಟಿಂಗ್ ನಾನು ಎಷ್ಟು ಕ್ಯಾನ್ಸಲ್ ಮಾಡ್ತೀನೋ ಅಷ್ಟು ಡ್ಯೂಟಿಗಳು ನನ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಆ ರೀತಿ ಅಲ್ಲ. ಇದರಲ್ಲಿ ರೇಟಿಂಗ್ ಇಂಪಾರ್ಟೆಂಟ್. ಫಸ್ಟ್ ನನಗೆ ಡ್ಯೂಟಿ ಬರುತ್ತೆ, ಆಮೇಲೆ ಅವ್ರಿಗೆ ಬರುತ್ತೆ. ಫಸ್ಟ್ ಅವ್ರಿಗೆ ಡ್ಯೂಟಿ ಬರುತ್ತೆ, ಇಲ್ಲ ಆಮೇಲೆ ಇವ್ರಿಗೆ ಬರುತ್ತೆ. ಆ ರೀತಿ ಅದು ₹300 ಆಗಿರ್ಬೋದು, ₹30 ಆಗಿರ್ಬೋದು. ಯಾರ ರೇಟಿಂಗ್ ಚೆನ್ನಾಗಿರುತ್ತೋ ಅವ್ರಿಗೆ ಫಸ್ಟ್ ಡ್ಯೂಟಿ ಹೋಗುತ್ತೆ. ಓಕೆ. ಟ್ರೈ ಮಾಡಿದೀನಿ. ಓಕೆ. ಈಗ ರ್ಯಾಪಿಡೋ ಬುಕ್ ಮಾಡಿರ್ತೀನಿ ಅನ್ಕೊಳ್ಳಿ ಸರ್. ಈಗ ನಾನ್ ಕ್ಯಾನ್ಸಲ್ ಮಾಡಿದ್ರೆ ನನಗ್ ಚಾರ್ಜಸ್ ಬೀಳುತ್ತಾ ಅಥವಾ ನೀವ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗ್ ಚಾರ್ಜಸ್ ಬೀಳುತ್ತಾ? ಇದ್ರ ಬಗ್ಗೆ ಸರ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಚಾರ್ಜಸ್ ಬೀಳುತ್ತೆ, ನನಗೆ ₹1 ಬರಲ್ಲ. ₹1 ಬರಲ್ಲ. ನಾನು ಕ್ಯಾನ್ಸಲ್ ಮಾಡಿದ್ರು ಹಾ. ಅದು ನಿಮಗೆ ಇಮಿಡಿಯೇಟ್ ರೈಡ್ ರೀಕ್ರಿಯೇಟ್ ಆಗುತ್ತೆ, ಬೇರೆ ಡ್ರೈವರ್ಗೆ ಹೋಗುತ್ತೆ. ಓಕೆ. ನಾನ್ ಕ್ಯಾನ್ಸಲ್ ಮಾಡಿದ್ರೆ ಓಕೆ. ಹೌದು, ಗೊತ್ತಾಯ್ತು. ಅದು ಇನ್ನೊಂದು ಬುಕಿಂಗ್ ನಿಮ್ಗೆ ಕೊಡ್ತಾರೆ. ಈಗ ಕ್ಯಾನ್ಸಲೇಷನ್ ಚಾರ್ಜಸ್ ನಿಮಗೆ ಕೊಡ್ತಾರ ಏನಾದ್ರು? ಈಗ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀವಿ, ಆ ಚಾರ್ಜಸ್ ₹1 ಮತ್ತೆ ಅಂದ್ರೆ ನಿಮ್ ಟೈಮ್ ವೇಸ್ಟ್. ಟೈಮ್ ವೇಸ್ಟ್, ಅಲ್ಲಿ ಹೋಗುವಂತ ಫ್ಯೂಲ್ ವೇಸ್ಟ್, ಅಲ್ಲಿ 10 ನಿಮಿಷ ಕಾದು ಎಲ್ಲ ವೇಸ್ಟ್. ಓಹೋ, ಆತ ಎಲ್ಲ ಕಂಪ್ಲೀಟ್ ಆಗಿ ವೇಸ್ಟ್. ಹಾ ಮೇಡಮ್. ಸರ್, ಈಗ ರ್ಯಾಪಿಡೋನಲ್ಲಿ, ಓಲೋನಲ್ಲಿ ಇದ್ರಲ್ಲಿ ತುಂಬಾ ಜನ ಹೇಳ್ತಾರೆ ಕಮಿಷನ್ ಎಲ್ಲ. ಈಗ ನಾನೇ ಕೆಲವೊಂದು ರ್ಯಾಪಿಡೋದಲ್ಲಿ ನೋಡ್ತಿರ್ತೀನಿ, ಕಂಪ್ಲೀಟ್ ಕಮಿಷನ್ ನಾವು ಕ್ಯಾಪ್ಟನ್ಗೆ ಕೊಡ್ತೀವಿ ಈ ತರ ಅಂತ ಹೇಳಿ ನಾನು ನೋಡಿದೀನಿ ಅದನ್ನ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಏನಾದ್ರು ಆಪ್ ಗಳಲ್ಲಿ ಡಿಫ್ರೆನ್ಸ್ ಇದ್ಬಿಟ್ಟು ಇದು ಬೆನಿಫಿಟ್ ಅದು ಬೆನಿಫಿಟ್ ಅಂತ ಆಟೋದವ್ರಿಗೆ ಏನಾದ್ರು ಇದೆನಾ ಅಂತ? ಪ್ರತಿದಿನ ಒಂದೊಂದು ಆಪ್ ಅಲ್ಲಿ ಊಬರ್ ₹30, ಓಲಾ ₹30, ₹25, ನಮ್ಮ ಯಾತ್ರೆ ₹25, ರ್ಯಾಪಿಡೋ ₹20. ಒಂದು ದಿನಕ್ಕೆ ಮಿನಿಮಮ್ ₹90 ನಾನು ಇವ್ರಿಗೆ ಕೊಡ್ಬೇಕು.
₹90 ಕೊಡ್ಬೇಕು ನೀವು. 4 ಆಪ್ ಅಲ್ಲಿ ಸಿಂಗಲ್ ಡ್ಯೂಟಿ ಮಾಡಿದ್ರು ಕೂಡ ಇಟ್ ಇಸ್ ಆಲ್ ಅಬೌಟ್ ದ ಡಿಸ್ಟೆನ್ಸ್ ಸರ್. ಅದ್ರ ಅಷ್ಟು ಚಾರ್ಜಸ್ ಇರುತ್ತಾ, ಮಿನಿಮಮ್ ಚಾರ್ಜಸ್? ನೀವು ₹50 ಡ್ಯೂಟಿನೇ ಮಾಡಿ ಒಂದು ಆಪ್ ಅಲ್ಲಿ, ಹಾ. ಇನ್ನೊಂದು ಆಪ್ ಅಲ್ಲಿ ₹30 ಡ್ಯೂಟಿ ಮಾಡಿ, ಇನ್ನೊಂದು ಆಪ್ ಅಲ್ಲಿ ₹300 ಡ್ಯೂಟಿ ಮಾಡಿ, ಇನ್ನೊಂದು ಆಪ್ ಅಲ್ಲಿ ₹100 ಡ್ಯೂಟಿ ಮಾಡಿ. ನೀವು ಎಲ್ಲಾ ಕಂಪನಿಗೂ ಕೂಡ ಒಂದು ದಿನಕ್ಕೆ ₹80 ನೀವು ಕೊಡ್ಲೇಬೇಕು. ಒಬ್ಬ ಇಷ್ಟು ₹90 ನೀವು ಕೊಡ್ಲೇಬೇಕು. ಆಟೋದವ್ರಿಗೆ ಬೆನಿಫಿಟ್ ಏನಾದ್ರೆ ಬೆನಿಫಿಟ್ ಏನು? ನಾನು 4 ಆಪ್ ಅಲ್ಲೂ ಚೆನ್ನಾಗಿ ದುಡಿದ್ರೆ ನನಗೆ ಲಾಭ. ಹಾ. ಅಕಸ್ಮಾತ್ ಒಂದ್ ಆಪ್ ಅಲ್ಲಿ ಇವಾಗ ಒಂದು ರ್ಯಾಪಿಡೋನೇ ಇಟ್ಕೊಳ್ಳಿ, ಒಂದು ₹50 ನಾನು ಡ್ಯೂಟಿ ಮಾಡಿದೆ, ಆ ದಿನ ಪೂರ್ತಿ ಡ್ಯೂಟಿ ಮಾಡ್ಲಿಲ್ಲ, ನೆಕ್ಸ್ಟ್ ಡೇ ನಾನು ₹20 ಕೊಡ್ಲೇಬೇಕು. ನಾನು ದುಡ್ದಿರೋದೇ 50, ಆದ್ರೂ ಕೊಡ್ಲೇಬೇಕು. ಕಾರಣ ಸರ್, ಕಾರಣ ಏನು? ಅವ್ನ್ ಕಮಿಷನ್, ಅದು ಸಬ್ಸ್ಕ್ರಿಪ್ಷನ್ ಅಂತಾರೆ, ಏನೇನೋ ಕಥೆಗಳು ಹೇಳ್ತಾರೆ. ನಾವು ನಮ್ಗೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತೀವಿ, ಉಳಿದಿದ್ದೆಲ್ಲ ನಿಮ್ಗೆ. ಯಾಕಂದ್ರೆ ಆ ಆಪ್ ಅಲ್ಲಿ ಡ್ಯೂಟಿ ಮಾಡಿದ್ರೆ ನನಗೆ ಬರುತ್ತೆ ಅಮೌಂಟ್. ಆಪ್ ಅಲ್ಲಿ ಡ್ಯೂಟಿ ಮಾಡ್ಲಿಲ್ಲ ಅಂತಂದ್ರೆ, ಡ್ಯೂಟಿನೇ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಇವಾಗ ನಾನು ಎಲ್ಲೋ ಲಾಂಗ್ ಹೋಗಿರ್ತೀನಿ, ಇಲ್ಲಿಂದ ನಾನು ಎಲೆಕ್ಟ್ರಾನಿಕ್ ಸಿಟಿ ಹೋದೆ, ಅಲ್ಲಿಂದ ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಉಳಿದ ಎಲ್ಲಾ ಆ್ಯಪ್ನು ಆನ್ ಮಾಡ್ತೀನಿ. ಆ ಆಪ್ ಅಲ್ಲಿ ಬೀಳುತ್ತೋ ಅದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಆ ಆಪ್ ಅಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ. ಯಾಕಂದ್ರೆ ಹೋಗುವಾಗ ಒಂದು ಆಪ್ ಅಲ್ಲಿ ಹೋಗಿರ್ತೀನಲ್ವಾ, ಅವ್ರದ್ದು ₹20 ನಾನು ಕೊಡ್ಲೇಬೇಕು. ಇನ್ನೊಂದು ಆಪ್ ಅಲ್ಲಿ ಮಾಡಿದ್ರು ಕೂಡ ಅದರಲ್ಲೂ ಕೊಡ್ಲೇಬೇಕು. ಸರ್, ನೀವು ಅವಾಗಿಂದನು ನೋಡ್ತಾ ಇದ್ದೀರಿ ಆಟೋದವ್ರದ್ದು ಹೆಂಗಿರುತ್ತೆ ಅಂತ, ನೀವು ಆ ಜರ್ನಿನಲ್ಲಿ ಬಂದಿದ್ದೀರಿ. ಸೊ ಏನಾದ್ರೂ ಬೆನಿಫಿಟ್ ಆಗಿದಾನೆ ಸರ್? ಕೆಲವ್ರು ಹೇಳ್ತಾರೆ ರ್ಯಾಪಿಡೋ, ಪಾಪ ಕೆಲವ್ರಿಗೆ ಗೊತ್ತೇ ಇರಲ್ಲ ಸರ್. ಕೆಲವ್ರು ಕೇಳಿರ್ತೀನಿ ನಾನು, ಸರ್ ರ್ಯಾಪಿಡೋ ಅದು ನೀವ್ ಮಾಡ್ಕೋಬೋದಲ್ಲ? ಇಲ್ಲ ಮೇಡಮ್, ನಮ್ಗೆ ಅವೆಲ್ಲ ಫೋನ್ ಯೂಸ್ ಮಾಡಕ್ ಬರಲ್ಲ ಅಂತ ಎಷ್ಟೋ ಜನ ವಯಸ್ಸಾಗಿರೋರು ಹೇಳ್ತಾರೆ. ಪಾಪ ಅವ್ರ ಕತೆಗಳೇನು ಅಂತ ಹಾಗಾದ್ರೆ? ಅವ್ರ ಕಥೆಗಳೇನಂತಂದ್ರೆ, ರೋಡಲ್ಲಿ ಬಂದು ಕೈ ಅಡ್ಡ ಹಾಕ್ತಾರೆ. ನಮ್ಮಂತವ್ರು ಮೀಟರ್ ಹಾಕೊಂಡು ಹೋಗ್ತೀವಿ. ಅಷ್ಟೇ. ಇಲ್ಲಾಂದ್ರೆ ಅವರು ಅದೇ ನಾವಿಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಕಾಯ್ತಾರೆ. ಅವ್ರು ಕಾಯ್ಬೇಕಷ್ಟೇ. ಹಾ. ಅಲ್ಲಿಗೆ ಬಾಡಿಗೆ ಜಾಸ್ತಿ ಸಿಗಲ್ಲ ಅವ್ರಿಗೆ, ಕಲೀಲೇಬೇಕಾಗತ್ತೆ. ಕಲೀಲೇಬೇಕು. ಈಗಿನ ಜನರೇಷನ್ ಅಲ್ಲೂ ಓಕೆ ಅಪ್ಡೇಟ್ ಆಗ್ತಿದೆ. ಬಟ್ ಪಾಪ ನಿಮ್ಮಿಂತ ಅಂದ್ರೆ ನಿಮ್ಮ ಇದ್ರಲ್ಲಿ ಮಾಡ್ಕೊಂಡ್ ಬಂದವರು, ಆ ಇದ್ರಲ್ಲಿ ಇರೋರು ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಓಲೋ ಅಂದ್ರೆ ಏನೋ ಗೊತ್ತಿರಲ್ಲ, ರ್ಯಾಪಿಡ್ ಇವ್ರಿಗೂ ಗೊತ್ತಿರಲಿಲ್ಲ ಮೇಡಮ್. ಇವಾಗ ನಾರ್ಮಲ್ ಆಗಿ ಡ್ಯೂಟಿ ಮಾಡಿ ಸಿಗ್ತಾ ಇಲ್ಲ ಮೂಮೆಂಟ್ ಅಲ್ಲಿ ಇವರು ಕೂಡ ಕಲ್ತ್ಕೊಂಡು ಮಾಡ್ತಾ ಇರೋದು. ಕೇಳಿಬೇಕಿದ್ರೆ ಕಷ್ಟ ಆಗತ್ತಾ ಸರ್ ಕಲಿಯಕ್ಕೆ? ಏನ್ ಕಷ್ಟ ಇಲ್ಲ. ಒಂದು ಮೂರೇ ಎಜುಕೇಶನ್ ಇರ್ಬೇಕಾ ಅದಕ್ಕೆ? ಅಂದ್ರೆ ಬೇಸಿಕ್ ಎಜುಕೇಶನ್ ಏನಾದ್ರು ಇರ್ಬೇಕಾ? ಇರ್ಲೇಬೇಕು. ಸ್ವಲ್ಪ ನಾನು ಓದಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಗೊತ್ತಿರೋರ್ಗೆ ಇಂಗ್ಲಿಷ್, ಕನ್ನಡ ಗೊತ್ತಿರೋರ್ಗೆ ಕನ್ನಡದಲ್ಲೂ ಆಪ್ಷನ್ಗಳಿದಾವೆ. ಅದು ಓದು ಬರ ಇಲ್ದವ್ರು ಕೂಡ ಅವ್ರೆ. ನಾನ್ ತುಂಬಾ ಜನ ನೋಡಿದ್ದೀನಿ ಇವತ್ತು. ಅವ್ರೇನಂತಂದ್ರೆ ಡಿಸ್ಟೆನ್ಸ್, ಅಮೌಂಟ್ ಅಷ್ಟೇ ನೋಡ್ತಾರ? ಅಷ್ಟೇ ನೋಡೋದು. ಅಮೌಂಟ್ 250 ಬಂದ್ಬಿಡ್ತಪ್ಪ ಅಂತ ಹಂಗೆ ಒತ್ತು ಬಿಡ್ತಾರೆ. ಅಕ್ಸೆಪ್ಟ್ ಮಾಡ್ಕೊಂಡು ಅದು ಪಿಕಪ್ ಮಾಡ್ಕೊಂಡು ಹೊಡಿಯೋರು ಅವ್ರೆ. ಓಕೆ. ಎಜುಕೇಟೆಡ್ ಅವ್ರೆ, ಅನ್ಎಜುಕೇಟೆಡ್. ಇವಾಗ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ಪಿನ್ ಕೋಡ್ ನೋಡ್ತೀನಿ ಮೇಡಮ್. ಡಿಸ್ಟೆನ್ಸ್ ಪಿನ್ ಕೋಡ್ ಅಂದ್ರೆ ಏರಿಯಾ ವೈಸ್. ಇವಾಗ ಯಲಹಂಕ 64, ಕೊತ್ನೂರು 77, ಇಲ್ಲಿ ಕೆಂಪಾಪುರ 24 ಪಿನ್ ಕೋಡ್ಗಳಿದಾವೆ. ಆ ಪಿನ್ ಕೋಡ್ಗಳನ್ನ ನೋಡ್ಕೊಂಡು ನಾನು ಹೊಡಿತೀನಿ. ನೀವು ಆ ಪಿನ್ ಕೋಡ್ ನೋಡ್ಕೊಂಡು ಹೊಡಿತೀರಾ? ಅಂದ್ರೆ ನಿಮಗೂ ಓದಕ್ ಬರಲ್ಲ? ಬರುತ್ತೆ. ಓದಕ್ ಬರುತ್ತೆ ಅಂದ್ರೆ ಡಿಸ್ಟೆನ್ಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಪಿನ್ ಕೋಡ್ ವೈಸ್. ಅಂದ್ರೆ ಅದ್ರಲ್ಲೂ ಮೋಸ ಮಾಡೋದು ಜಾಸ್ತಿ. 97 ವಿದ್ಯಾರಣ್ಯಪುರ, ಇನ್ಫ್ಯಾಕ್ಟ್ರಿಗೂ 97. ಕೆಲವೊಂದ್ಸರಿ ಆಗುತ್ತೆ. ಅದೇ ಅಡ್ರೆಸ್ ನೋಡ್ಕೊಂಡು ನಾವು ಹೊಡಿತೀವಿ. ಇವಾಗ ಗೊತ್ತಿರ್ಲಾರ್ದವ್ರು ಅಮೌಂಟ್ ಡಿಸ್ಟೆನ್ಸ್ ನೋಡಿ ಹೊಡಿತಾರೆ.